ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಪ್ರೀವಿಯಸ್ ವಿಡಿಯೋ ಸೆಷನ್ನಲ್ಲಿ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಅಂತೇಳಿ ತಿಳ್ಕೊಂಡಿದ್ವಿ. ಕ್ವೆಶನ್ನಲ್ಲಿ ಕೇವಲ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ಕೊಟ್ಟಾಗ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಂಟ್ರೀಸ್ ಕೊಟ್ಟಾಗ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಮಾತ್ರ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸೊ ಇಂದಿನ ವಿಡಿಯೋ ಸೆಷನ್ನಲ್ಲಿ ಕ್ವೆಶನ್ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡೂ ಪ್ರಿಪೇರ್ ಮಾಡೋ ಎಂಟ್ರೀಸ್ ಕೊಟ್ಟಿರ್ತಾನೆ, ಅಂದರೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಆ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇದರಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿರ್ತಾನೆ, ಅದು ಡುವೆಲ್ ಎಂಟ್ರಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಲ್ಲಿ ಡುವೆಲ್ ಎಂಟ್ರೀಸ್ ಬರೋ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾನೆ ಪ್ರಾಬ್ಲಮ್ನಲ್ಲಿ. ಸೊ ಆ ಥರ ಪ್ರಾಬ್ಲಮ್ ಇಂದಿನ ವಿಡಿಯೋ ಸೆಷನ್ನಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕನ್ನೋ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್. ಸೊ ಕ್ವೆಶನ್ ಇಲ್ಲಿದೆ. The following is the trial balance of Ideal Bank Limited as on 31/3/2019. ಎಂಟ್ರೀಸ್ ಏನು ಕೊಟ್ಟಿದ್ದಾನೆ ಇದರಲ್ಲಿ. ಸೊ ಎಂಟ್ರೀಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಕೂಡ ಇದೆ. ಟ್ರಯಲ್ ಬ್ಯಾಲೆನ್ಸ್ ಎಂಟ್ರೀಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಕೂಡ ಕೊಟ್ಟಿದ್ದಾನೆ. ಸೊ ಇಂಡಿವಿಜುವಲ್ ಎಂಟ್ರೀಸ್ ಅಡ್ಜಸ್ಟ್ಮೆಂಟ್ಸು ಶೆಡ್ಯೂಲ್ ನಂಬರ್ಸ್ನ ಇಲ್ಲಿ ಬರ್ಕೊಂಡಿದ್ದೇನೆ ಆಲ್ರೆಡಿ. ಸೊ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗುತ್ತೆ ಅಂಥೇಳಿ ಮುಂಚೆನೇ ಬರೆದಿದ್ದೀನಿ. ಸೊ ಆ್ಯಸ್ ಪರ್ ಶೆಡ್ಯೂಲ್ ನಂಬರ್ಸ್ ಆ್ಯಟ್ ದ ಎಂಟ್ರೀಸ್ನ ರೆಕಾರ್ಡ್ ಮಾಡ್ತಾ ಹೋಗಬೇಕು. ಸೊ ಯಾವ ಸ್ಟೇಟ್ಮೆಂಟಲ್ಲಿ ಯಾವುದು ಎಂಟ್ರಿ ಬರುತ್ತೆ ಅಂತೇಳಿ. ಸೊ ಫಸ್ಟ್ ಒಂದೆರಡು ಮೂರು ನೋಡೋದಾದರೆ ಶೇರ್ ಕ್ಯಾಪಿಟಲ್ ಇದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೋಟ್ ನಂಬರ್ 1 ಶೆಡ್ಯೂಲ್ ನಂಬರ್ 1 ಅಂತೇಳಿ ಅದಲ್ವಾ, ಹಾಗಾಗಿ ಶೆಡ್ಯೂಲ್ ನಂಬರ್ 1 ತೋರಿಸಿದ್ದೀನಿ. ದೆನ್ ರಿಸರ್ವ್ ಫಂಡ್ ಇದು ಶೆಡ್ಯೂಲ್ ನಂಬರ್ 2. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಶೆಡ್ಯೂಲ್ ನಂಬರ್ 6, ದಟ್ ಈಸ್ ಬ್ಯಾಲೆನ್ಸ್ ಶೀಟಲ್ಲಿ ಶೆಡ್ಯೂಲ್ ನಂಬರ್ 6 ಯಾವ ತೊಗೊತಾ ಇದ್ವಿ, ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI ಅದಲ್ವಾ, ಹಾಗಾಗಿ ಶೆಡ್ಯೂಲ್ 6 ಅಂತ ತೊಗೊಂಡಿದ್ದೀವಿ. ಕ್ಯಾಶ್ ವಿತ್ RBI ಅಗೇನ್ ಶೆಡ್ಯೂಲ್ ನಂಬರ್ 6. ಸೊ ಈ ಥರ ಇಂಡಿವಿಜುವಲ್ ಎಂಟ್ರೀಸ್ ಏನು ಬರುತ್ತೆ, ಸೊ ಅದು ಯಾವ ಶೆಡ್ಯೂಲಲ್ಲಿ ಎಂಟ್ರಿ ಬರುತ್ತೆ ಅಂತೇಳಿ ಮುಂಚೆನೇ ಇಲ್ಲಿ ನಾನು ಬರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇನು ಅಂದರೆ ಇದರಲ್ಲಿ ಪ್ರಾವಿಷನ್ಸ್ ಫಾರ್ ಇನ್ಕಮ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಏನಿದೆ ಅಲ್ವಾ, ಸೊ ಈ ಎಂಟ್ರಿ ಯೂಶ್ವಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಂಟ್ರಿ ತೊಗೊತಾ ಇದ್ವಿ. ಅಂದರೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದು ಡಿಡಕ್ಟ್ ಮಾಡ್ಕೊತಾ ಇದ್ವಿ. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೀವಿ ನಾವು. ಸೊ ಇದು ಗೊತ್ತಾಗಿಲ್ಲ ಅಂದರೆ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಟೋಟಲ್ ಪ್ರಾವಿಷನಲ್ಲಿ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ನ ಮೈನಸ್ ಮಾಡ್ಕೊಂಡು ಹಾಕೊತಾ ಇದ್ವಿ. ಅದು ಯಾವ ನೋಟಲ್ಲಿ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಹಾಕೊತಾ ಇದ್ವಿ, ದಟ್ ಈಸ್ ವಿತೌಟ್ ಶೆಡ್ಯೂಲ್ ನಂಬರ್ ಏನು ತೊಗೊತಾ ಇದ್ವಿ ಅಲ್ವಾ, ಸೊ ಆ ಎಂಟ್ರಿಯಲ್ಲಿ. ಆದರೆ ಇಲ್ಲಿ ಅವನು ಕೇಳ್ತಾ ಇರೋದು ಎರಡೂ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದಾಗ ಈ ಥರ ಎಂಟ್ರಿ ಕೊಟ್ಟರೆ ಅದನ್ನು ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸಲ್ಲಿ ತೊಗೋಬಾರ್ದು. ರಾದರ್ ದ್ಯಾನ್ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಬದಲಾಗಿ ಶೆಡ್ಯೂಲ್ ನಂಬರ್ 5 ದಟ್ ಈಸ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ತೊಗೋಬೇಕು. ಡಿಫರೆನ್ಸ್ ಅಮೌಂಟ್ ಅಂದರೆ ಟೋಟಲ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 16,000 ಇದೆ. ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದು 10,000 ಇದೆ. 16 - 10 ದಟ್ ಈಸ್ 6,000. ಆ 6,000 ಶೆಡ್ಯೂಲ್ ನಂಬರ್ 5ಅಲ್ಲಿ ತೊಗೋಬೇಕು. ಇನ್ ಕೇಸ್ ಅವನು ಬರೀ P&L ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾಗ ನಾವು ಆವಾಗ ಶೆಡ್ಯೂಲ್ ನಂಬರ್ 17 ದಟ್ ಈಸ್ ವಾಟ್ ಪ್ರಾವಿಷನ್ ಆ್ಯಂಡ್ ಕಾಂಟಿಂಜೆನ್ಸಿಯಲ್ಲಿ ತೊಗೊತಾ ಇದ್ವಿ. ಆದರೆ ಇಲ್ಲಿ P&L ಪ್ಲಸ್ ಬ್ಯಾಲೆನ್ಸ್ ಶೀಟ್ ಕೇಳಿದ ಅಂದರೆ ಸೊ ಇದರ ಎಂಟ್ರಿ ಚೇಂಜ್ ಆಗುತ್ತೆ. P&L ಅಕೌಂಟ್ನಲ್ಲಿ ಎಂಟ್ರಿ ಬರೋ ಬದಲಾಗಿ ಅದು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಬರುತ್ತೆ. ಕ್ಲಿಯರ್? ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ದೆನ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಡ್ಯುಯಲ್ ಎಂಟ್ರಿ ಇರುತ್ತೆ. ಸೊ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ವಾಟ್ ₹28,000 ಅದು ಶೆಡ್ಯೂಲ್ ನಂಬರ್ 13 ಮತ್ತು 11 ಕೂಡ ಬರುತ್ತೆ. ಪ್ರೊವೈಡ್ 6,000 ಫಾರ್ ಬ್ಯಾಡ್ ಡೆಟ್ಸ್ ಇದು ಕೂಡ ಶೆಡ್ಯೂಲ್ ನಂಬರ್ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಮತ್ತು ಅಡ್ವಾನ್ಸಸಲ್ಲಿ ಎಂಟ್ರಿ ಬರುತ್ತೆ. ಅಡ್ವಾನ್ಸಲ್ಲಿ ಮೈನಸ್ ಮಾಡಬೇಕು ಈ ಅಮೌಂಟ್ನ. ನಂತರ ಪ್ರೊವೈಡ್ ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಇದು ಕೂಡ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸಲ್ಲಿ ಬರುತ್ತೆ ಮತ್ತು ಶೆಡ್ಯೂಲ್ ನಂಬರ್ 5ಅಲ್ಲಿ ಕೂಡ ಬರುತ್ತೆ. ದೆನ್ ಬಿಲ್ಸ್ ಫಾರ್ ಕಲೆಕ್ಷನ್ ಅಮೌಂಟೆಡ್ ಟು ₹80,000 ಇದು ಶೆಡ್ಯೂಲ್ ನಂಬರ್ 12. ಆಕ್ಸೆಪ್ಟೆನ್ಸಸ್ ಆ್ಯಂಡ್ ಎಂಡೋರ್ಸ್ಮೆಂಟ್ಸ್ 1,00,000 ಇದು ಕೂಡ ಶೆಡ್ಯೂಲ್ 12. ಪ್ರಿಪೇರ್ ದ ಫೈನಲ್ ಅಕೌಂಟ್ಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್ ಅಂತ ಕೇಳ್ತಾ ಇದ್ದಾನೆ. ಅವನು ಸಪ್ರೇಟಾಗಿ P&L ಮತ್ತು ಬ್ಯಾಲೆನ್ಸ್ ಶೀಟ್ ಎಲ್ಲೂ ಪ್ರಿಪೇರ್ ಮಾಡಿ ಅಂತ ಹೇಳಿಲ್ಲ. ನಾರ್ಮಲಾಗಿ ಕೇಳ್ತಾನೆ ಕ್ವೆಶನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಕೇಳ್ತಾನೆ. ಬಟ್ ಇದರಲ್ಲಿ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಿ ಅಂತ ಕೇಳಿದಾಗ ಇಟ್ ಈಸ್ ಇಂಪ್ಲೈಡ್ ದಟ್ ಯು ನೀಡ್ ಟು ಪ್ರಿಪೇರ್ ಬೋತ್ ಸ್ಟೇಟ್ಮೆಂಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್. ಸೊ ಈವನ್ ನಮಗೆ ಗೊತ್ತಾಗಿಲ್ಲ ಅಂದರೂ ಕೂಡ ಕ್ವೆಶನಲ್ಲಿ ಕೊಟ್ಟಿರೋ ಎಂಟ್ರೀಸ್ ನೋಡಿದರೆ ಗೊತ್ತಾಗುತ್ತೆ ನಮಗೆ ಯಾವ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಂತೇಳಿ. ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಎಂಟ್ರೀಸ್ ಕೊಟ್ಟಿದ್ದಾನೆಂದರೆ ದಟ್ ಈಸ್ ಇಂಪ್ಲೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತೇಳಿ. ಸೊ ಅಸೆಟ್ಸ್ ಆ್ಯಂಡ್ ಮತ್ತು ಲಯಬಿಲಿಟೀಸ್ ಎಂಟ್ರೀಸ್ ಕೊಟ್ಟಿದ್ದಾನೆಂದರೆ ಬ್ಯಾಲೆನ್ಸ್ ಶೀಟ್ ಕೂಡ ಪ್ರಿಪೇರ್ ಮಾಡಬೇಕಂತೇಳಿ. ಇದಕ್ಕೆ ಫಾರ್ಮ್ಯಾಟ್ ಆಲ್ರೆಡಿ ಮುಂಚೆನೇ ಹಾಕಿದ್ದೀನಿ. ಇದು ಫಾರ್ಮ್ಯಾಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2019. ಸೊ ಟೋಟಲಾಗಿ
ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಎಂಟ್ರೀಸಲ್ಲಿ ಟೋಟಲ್ 5 ಶೆಡ್ಯೂಲ್ಸ್ ಇರುತ್ತೆ, 13, 14, ಇಯರ್ 15, 16 ಆ್ಯಂಡ್ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್. ನೆಟ್ ಪ್ರಾಫಿಟ್ ಬರುತ್ತೆ, ದಟ್ ಈಸ್ 1 - 2, ಟೋಟಲ್ 1 - ಟೋಟಲ್ 2. ನೆಟ್ ಪ್ರಾಫಿಟ್ ಬರುತ್ತೆ, ಅದಕ್ಕೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಆ್ಯಡ್ ಮಾಡ್ಕೋಬೇಕು, ಮಾಡಿದರೆ ನಿಮಗೆ ಟೋಟಲ್ ಪ್ರಾಫಿಟ್ ಆಗುತ್ತೆ. ಅದರಲ್ಲಿ ಅಪ್ರಾಪ್ರಿಯೇಷನ್ ಕಂಪಲ್ಸರಿ ಯಾವುದು, ಸ್ಟ್ಯಾಚ್ಯುಟರಿ ರಿಸರ್ವ್ ಎಷ್ಟು 25%. 25% ಆನ್ ವಿಚ್ ಪ್ರಾಫಿಟ್, ಆನ್ ಕರೆಂಟ್ ಇಯರ್ ಪ್ರಾಫಿಟ್. ಸೊ ಈ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಡೂ ದ ಶೆಡ್ಯೂಲ್ಸ್ 1 by 1. ಆಲ್ರೆಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಸೊ ಆ ಮಾರ್ಕ್ ಮಾಡ್ಕೊಂಡಿರೋ ಪ್ರಕಾರ ಸೊ ಏನೇನು ಶೆಡ್ಯೂಲ್ಸ್ ಬರುತ್ತೆ ಆ ಶೆಡ್ಯೂಲ್ಸ್ನ 1 by 1 ಎಂಟ್ರಿ ಮಾಡ್ತಾ ಹೋಗಿ, ಅದಾದಮೇಲೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗಿ ಸ್ಟೇಟ್ಮೆಂಟಲ್ಲಿ. ಸೊ ಶೆಡ್ಯೂಲ್ ನಂಬರ್ 13 ಎಂಟ್ರಿ, ಇದರಲ್ಲಿ ಒಂದು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್. ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್. ದಿ ಅಮೌಂಟ್ ಈಸ್ 2,50,000. ಸೊ ಶೆಡ್ಯೂಲ್ 13 ಇಂಟ್ರೆಸ್ಟ್ ಆ್ಯಂಡ್, ಸೊ ಅದರಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್. ಸೊ ಅಮೌಂಟ್ 2,50,000. ಇದರ ಜೊತೆಗೆ ಇನ್ನೂ ಒಂದು ಎಂಟ್ರಿ ಬರುತ್ತೆ, ಸೊ ಅದು ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ 28,000. 13 ಅಂತ ತೊಗೊಂಡಿದ್ದೀವಿ ಆಲ್ರೆಡಿ, ಅದು ಕೂಡ ಎಂಟ್ರಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. The total is 2,78,000. Over. Next, other income. Other income entries, schedule number 14. 14 ಅಲ್ಲಿ ಒಂದಿದೆ ಇಲ್ಲಿ ಕಮಿಷನ್ ಆ್ಯಂಡ್ ಬ್ರೋಕರೇಜ್. ದೆನ್ ಅದಾದ ನಂತರ ರೆಂಟ್ ಕೂಡ ಇದೆ. ಯೂಶ್ವಲಿ ರೆಂಟ್ ಎಕ್ಸ್ಪೆಂಡಿಚರ್ ಕೆಳಗಡೆ ಕೊಡ್ತಾನೆ, ಆದರೆ ಈ ಪ್ರಾಬ್ಲಮ್ನಲ್ಲಿ ರೆಂಟ್ ಅನ್ನೋದು ಕ್ರೆಡಿಟ್ ಕಾಲಮಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ ನೋಡಿ, ಹಾಗಾಗಿ ಇದನ್ನು ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಒಂದು ಕಮಿಷನ್ ಆ್ಯಂಡ್ ಬ್ರೋಕರೇಜ್ 24,000, ರೆಂಟ್ 30,000. So commission and brokerage is rupees 24,000. ಸೊ ರೆಂಟ್ ಅನ್ನೋದು ಇಲ್ಲಿ ಇನ್ಕಮ್ ಅಂತ ಕೊಟ್ಟಿದ್ದಾನೆ, ದಟ್ ಈಸ್ 30,000. ಸೊ ಟೋಟಲ್ 54,000. ಸೊ ಇನ್ಕಮ್ ಟೋಟಲ್ ಮಾಡಿ 3,32,000 ಆಗುತ್ತೆ. ಇದು ಟೋಟಲ್ ಇನ್ಕಮ್. ಇದಾದ ನಂತರ ಎಕ್ಸ್ಪೆಂಡಿಚರಲ್ಲಿ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಸೊ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಇದರಲ್ಲಿ ಎಂಟ್ರಿ ಒಂದಿದೆ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ 64,000. ಒಂದೇ ಎಂಟ್ರಿ ಕೊಟ್ಟಿದ್ದಾನೆ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ 64,000. Interest on deposits 64,000. ಸೊ ಅದನ್ನು ಡೈರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ, ಬೇರೆ ಯಾವುದೇ ಎಂಟ್ರೀಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ 16. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಂಟ್ರೀಸ್ ಮಾತ್ರ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾನೆ ಇದರಲ್ಲಿ. ಇಲ್ಲಿದೆ ನೋಡಿ, ಫಸ್ಟ್ ಪೇಮೆಂಟ್ಸ್ ಟು ಆ್ಯಂಡ್ ಪ್ರಾವಿಷನ್ಸ್ ಫಾರ್ ಎಂಪ್ಲಾಯೀಸ್ ಒಂದು, ಅದಾದ ನಂತರ ರೆಂಟ್, ಟ್ಯಾಕ್ಸಸ್ ಆ್ಯಂಡ್ ಲೈಟಿಂಗ್. ನೋಡಿ ಇಲ್ಲಿ ರೆಂಟ್ ಎಕ್ಸ್ಪೆನ್ಸಸ್ ಕೆಳಗಡೆ ಕೂಡ ಕೊಟ್ಟಿದ್ದಾನೆ ರೆಂಟ್ ಸಪ್ರೇಟಾಗಿ. ಸೊ ರೆಂಟ್, ಟ್ಯಾಕ್ಸಸ್ ಆ್ಯಂಡ್ ಲೈಟಿಂಗ್, ಡೈರೆಕ್ಟರ್ ಫೀಸ್, ಆಡಿಟರ್ ಫೀಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದೆ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಇದೆ, ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ ಪ್ರಾಪರ್ಟಿ ಇದು ಕೂಡ ಕೊಟ್ಟಿದ್ದಾನೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಯಾವುದೇ ಎಂಟ್ರೀಸ್ ಇಲ್ಲ. ಸೊ ಇದಿಷ್ಟು ಎಂಟ್ರೀಸ್ ಕೂಡ ಶೆಡ್ಯೂಲ್ 16 ಎಂಟ್ರಿ ತೊಗೋಬೇಕು. ಎಂಟ್ರೀಸ್ ಬರ್ಕೊಂಡಿದ್ದೀವಿ ಇದರಲ್ಲಿ. ಸೊ ಫಸ್ಟ್ ಎಂಟ್ರಿ ನೋಡಿ, ಪೇಮೆಂಟ್ಸ್ ಟು ಪ್ರಾವಿಷನ್ ಫಾರ್ ಎಂಪ್ಲಾಯೀಸ್
ಅಮೌಂಟು 1,10,000 ಕೊಟ್ಟಿದ್ದಾನೆ. ಸೊ ಇಟ್ ಈಸ್ 1,10,000. ಅದೇ ರೀತಿ ಇದೆಲ್ಲದು ಕೂಡ ಬರ್ಕೊತ ಹೋಗಿ. ರೆಂಟ್, ಟ್ಯಾಕ್ಸಸ್ ಆ್ಯಂಡ್ ಲೈಟಿಂಗ್ 6,000. ಡೈರೆಕ್ಟರ್ಸ್ ಫೀಸ್ 24,000. and then auditors fees 20,000. Printing and stationery 5,000. Postage and telegram 6,500. The last one, depreciation on bank property 4,500. ಸೊ ವಿಡಿಯೋ ಪಾಸ್ ಮಾಡಿ ನೀವು ಎಂಟ್ರಿ ನೋಡ್ಕೊತ ಹೋಗಿ, ಕ್ವೆಶನಲ್ಲಿ ಎಂಟ್ರೀಸ್ ಏನು ನೋಡ್ಕೊತ ಹೋಗಿ. ಟೋಟಲ್ ಶೆಡ್ಯೂಲ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ? 1,10,000 ಪ್ಲಸ್ 6 1,16,000. 1,16,000 ಪ್ಲಸ್ 4 20, 1,20,000, 1,40,000, 1,60,000, 1,65,000, 1,66,000 ಪ್ಲಸ್ 4 1,70,000, 1,76,000 ಆಗುತ್ತೆ ಟೋಟಲ್. ಇದು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದನ್ನು ಶೆಡ್ಯೂಲ್ 16 ಎಂಟ್ರಿ ಮಾಡಿ. ನೆಕ್ಸ್ಟ್ ಇನ್ನು ಉಳಿದಿರೋದು ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್. ಸೊ ಪಿ ಆ್ಯಂಡ್ ಸಿ ಅಂತ ಏನು ಬರ್ಕೊಂಡಿರ್ತೀನಿ ಅದನ್ನು ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸಿ ಅಂತ ಎಂಟ್ರೀಸ್ ತಗೊಳ್ಳಿ. ಇಲ್ಲಿದೆ ಪ್ರೊವೈಡ್ 6,000 ಫಾರ್ ಬ್ಯಾಡ್ ಡೆಟ್ಸ್ ಒಂದು. ಅದೇ ರೀತಿ ಪ್ರೊವೈಡ್ ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಇದೊಂದು. ಸೊ 6 + 6 12,000 ಆಗುತ್ತೆ. ಸೊ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ provide for bad debts, or you can write provision for bad debts also. 6,000. Rebate on bills discounted. ಇದು ಕೂಡ 6,000. Total 12,000. Provisions and contingencies. Now total it 6 + 4 12,000, 14 15,000, that is 2,52,000. This is the total expenses. Now net profit for current year, that is 1 minus 2, 3,32,000 minus 2,52,000. You will get 80,000 as current year profit. Net profit 80,000 ಬರುತ್ತೆ. ಇದಕ್ಕೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕೊಟ್ಟಿದ್ದೇನೆ 1,3,2018 ಇಂದು. ಇಲ್ಲಿದೆ ಅದು, ಸರಿ, ವಿಚ್ 1,4,2018 ಅಲ್ವಾ, 1,4,2018. ಇಲ್ಲಿ ಕೊಟ್ಟಿದ್ದೇನೆ ಅಮೌಂಟು 50,000 rupees. ಸೊ ಅದು ಆ್ಯಡ್ ಮಾಡಿ you will get total profit of rupees 1,30,000. ಅಪ್ರೋಪ್ರಿಯೇಷನ್ಸ್ ಲೆಸ್ ಮಾಡ್ಕೊಳ್ಳಿ. 25% ಆನ್ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 80,000. 25% ಆನ್ 80,000. 25% ಆನ್ 80,000 ಅಂದರೆ 20,000 ಆಗುತ್ತೆ. ಸೊ 1,30,000 minus 20,000 ಈಸ್ 1,10,000. ಸೊ ದಿಸ್ ಈಸ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್. P&L ಅಕೌಂಟ್ ಕ್ಯಾಲ್ಕುಲೇಟ್ ಆಯಿತು. ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಫಾರ್ಮೆಟ್ ಹಾಕ್ಕೊಂಡಿದ್ದು ಆಗಲೇ ಫ್ರಮ್ 1 to 5 ಲೈಬಿಲಿಟೀಸ್ ಎಂಟ್ರಿ, ದೆನ್ ಟೋಟಲ್, ಫ್ರಮ್ 6 to 11 ಅಸೆಟ್ಸ್ ಎಂಟ್ರೀಸ್, ದ ಟೋಟಲ್, ಕಾಂಟಿಂಜೆಂಟ್ ಲೈಬಿಲಿಟಿ ಶೆಡ್ಯೂಲ್ ನಂಬರ್ 12. ಸೊ ಇದಕ್ಕೆ ಕೂಡ ಶೆಡ್ಯೂಲ್ಸ್ ಎಂಟ್ರಿ, ಸಬ್ ಎಂಟ್ರೀಸ್ ಎಂಟ್ರಿ ಮಾಡ್ತಾ ಟೋಟಲ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗಿ ಬ್ಯಾಲೆನ್ಸ್ ಶೀಟಲ್ಲಿ. ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್
in shares of rupees 10 each, that is 4 lakhs. ಸೊ ಶೇರ್ ಕ್ಯಾಪಿಟಲ್ 4 ಲ್ಯಾಕ್ಸ್ ಇದೆ. ಸೊ ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಎಂಟ್ರಿ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ 4 ಲ್ಯಾಕ್ಸ್ ಎಂಟ್ರಿ ಹಾಕಿ. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಶೆಡ್ಯೂಲ್ 2. ಫಸ್ಟ್ ಇದರಲ್ಲಿ ರಿಸರ್ವ್ಸ್ ಯಾವ್ದು ಬರುತ್ತೆ ಅದನ್ನು ಟೋಟಲ್ ಮಾಡ್ಕೊಳ್ಳಿ. ಕ್ವೆಶನಲ್ಲಿ ಏನೇನು ರಿಸರ್ವ್ ಕೊಟ್ಟಿದ್ದಾನೆ, ಒಂದು ರಿಸರ್ವ್ ಫಂಡ್ ಇದೆ, ಇಟ್ ಈಸ್ 1,20,000. ದೆನ್ ಎನಿ ಅದರ್ ರಿಸರ್ವ್ಸ್ ಹಿಯರ್, ಸೊ ಬೇರೆ ಯಾವುದೇ ರಿಸರ್ವ್ ಕೊಟ್ಟಿಲ್ಲ. ಸೊ 1,20,000 ರಿಸರ್ವ್ ಫಂಡ್. ಸೊ ಇದರ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸ್ಟ್ಯಾಚ್ಯುಟರಿ ರಿಸರ್ವ್ ಏನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ, ಸೊ ಅದು ಒಂದು ಕೂಡ ಆ್ಯಡ್ ಮಾಡ್ಕೊಳ್ಳಿ. 20,000 ಆಫ್ ಸ್ಟ್ಯಾಚ್ಯುಟರಿ ರಿಸರ್ವ್. ಸೊ ಟೋಟಲ್ 1,40,000. ಇದಕ್ಕೆ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಕೂಡ ಎಂಟ್ರಿ ಬರುತ್ತೆ. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಎಷ್ಟು ಬಂದಿದೆ, 1,10,000 ಎಂಟ್ರಿ ಬಂದಿದೆ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್. ಸೊ 1,10,000. ದ ಟೋಟಲ್ ಈಸ್ 2,50,000. ದಿಸ್ ಈಸ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಓವರ್. ನೆಕ್ಸ್ಟ್ ಡೆಪಾಸಿಟ್ಸಲ್ಲಿ ಸಿಂಗಲ್ ಎಂಟ್ರಿ ಕೊಟ್ಟಿದ್ದೇನೆ. ಸೊ ಇಲ್ಲಿದೆ ಡೆಪಾಸಿಟ್ ಶೆಡ್ಯೂಲ್ 3, 19,84,000. ಇದ್ರ ಜೊತೆಗೆ ಇನ್ನೂ ಒಂದು ಎಂಟ್ರಿ ಇದೆ. ಇಲ್ಲಿ ಏನಕ್ಕೆ ಸಿಂಗಲ್ ಎಂಟ್ರಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಡೆಪಾಸಿಟ್ಸಲ್ಲಿ ಯೂಶ್ವಲಿ ಕ್ವೆಶನಲ್ಲಿ ನಿಮಗೆ ಅದನ್ನು ಡಿವೈಡ್ ಮಾಡಿ ಕೊಡ್ತಾನೆ. ಲೈಕ್ ಸೇವಿಂಗ್ಸ್ ಅಕೌಂಟ್ ಬೇರೆ ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಬೇರೆ, ಕರೆಂಟ್ ಅಕೌಂಟ್ ಬೇರೆ, ಆ ಥರ ಕೊಡ್ತಾನೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಡೆಪಾಸಿಟ್ಸ್ ಅಂತೇಳಿ ಸಿಂಗಲ್ ಎಂಟ್ರಿ ಕೊಟ್ಟಿದ್ದಾನೆ, 19,84,000. ಅದರ ಜೊತೆಗೆ ಇನ್ನೂ ಒಂದು ಎಂಟ್ರಿ ಕೂಡ ಬರುತ್ತೆ ಇದಕ್ಕೆ, ದ್ಯಾಟ್ ಈಸ್ ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್. ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಇದೇನು ಅಮೌಂಟ್ ಇದೆ, 15,36,000 ಇದೆ ಅಲ್ವಾ, ಇದು ಶೆಡ್ಯೂಲ್ 9ಅಲ್ಲಿ ಎಂಟ್ರಿ ಬರುತ್ತೆ, ಅಡ್ವಾನ್ಸಸ್ ಎಂಟ್ರಿ. ಅದಕ್ಕೆ ಕ್ರೆಡಿಟ್ ಎಂಟ್ರಿ ಕೂಡ ಕೊಟ್ಟಿದ್ದರೆ ಆ ಕ್ರೆಡಿಟ್ ಎಂಟ್ರಿ ಡೆಪಾಸಿಟ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಎಂಟ್ರಿ ಕೊಟ್ಟಿದ್ದಾನೆ 16,000. ಇದು ಯೂಶ್ವಲಿ ಅಡ್ವಾನ್ಸಲ್ಲಿ ಎಂಟ್ರಿ ಬರುತ್ತೆ, ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್. ಆ್ಯಸ್ ಪರ್ ದಿ ಫಾರ್ಮ್ಯಾಟ್ ನೀವು ಚೆಕ್ ಮಾಡಿದ್ರೆ ಇದು ಶೆಡ್ಯೂಲ್ ನಂಬರ್ 9. ಆದರೆ ಇದಕ್ಕೆ ಕ್ರೆಡಿಟ್ ಅಮೌಂಟ್ ಕೂಡ ಕೊಟ್ಟಿದ್ದಾನೆ. ಕ್ವೆಶನಲ್ಲಿ ಆ ಥರ ಇತ್ತು ಅಂದರೆ ಅದು ಶೆಡ್ಯೂಲ್ ನಂಬರ್ 3ಅಲ್ಲಿ ಎಂಟ್ರಿ ಬರುತ್ತೆ. ಸೊ 16,000 ಶೆಡ್ಯೂಲ್ 3ಅಲ್ಲಿ ಎಂಟ್ರಿ ಬರುತ್ತೆ. ಸೊ ದೇರ್ ಆರ್ 2 ಎಂಟ್ರೀಸ್ ಆಫ್ ಶೆಡ್ಯೂಲ್ ನಂಬರ್ 3. ಡೆಪಾಸಿಟ್ಸ್. So first entry 19,84,000 and cash credit and overdraft 16,000. So total 20 lakhs ಆಯಿತು ಡೆಪಾಸಿಟ್ಸ್ ಅಮೌಂಟು. ಟೋಟಲ್ 20 lakhs. ನೆಕ್ಸ್ಟ್ ಬಾರೋಯಿಂಗ್ಸ್. ಸೊ ಐ ಥಿಂಕ್ ಬಾರೋಯಿಂಗ್ಸ್ ಎಂಟ್ರಿ ಒಂದೇ ಇದೆ ಶೆಡ್ಯೂಲ್ ನಂಬರ್ 4ಅಲ್ಲಿ. ಬಾರೋಯಿಂಗ್ಸ್ ಫ್ರಮ್ ಬ್ಯಾಂಕ್ ಆಫ್ ಇಂಡಿಯಾ 44,000. ಅದು ಬಿಟ್ಟರೆ ಬೇರೆ ಯಾವುದೇ ಎಂಟ್ರಿ ಇಲ್ಲ ಬಾರೋಯಿಂಗ್ಸಲ್ಲಿ. ಸೊ ಶೆಡ್ಯೂಲ್ 4 44,000. Borrowings from Bank of India.
That's it. Next, other liabilities and provisions. Other liabilities and provisions, Schedule 5 ಎಂಟ್ರಿ. ಇಲ್ಲಿ ಶೆಡ್ಯೂಲ್ 5 ಎಂಟ್ರಿ ನಾನು ಇಲ್ಲಿ ಹೇಳಿದ್ದೆ ಡಿಫರೆನ್ಸ್ ಅಮೌಂಟ್ ತೊಗೋಬೇಕು ಅಂತೇಳಿ. ಶೆಡ್ಯೂಲ್ 5 ಇದು ಡಿಫರೆನ್ಸ್ ಅಮೌಂಟು 16,000 ಮೈನಸ್ 10,000 ಡಿಫರೆನ್ಸ್ ಅಮೌಂಟ್ ತೊಗೋಬೇಕು. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 16,000 ಇದೆ, ಅಡ್ವಾನ್ಸ್ ಟ್ಯಾಕ್ಸ್ 10,000 ಇದೆ. ಸೊ ಡಿಫರೆನ್ಸ್ ಅಮೌಂಟ್ ವಿಲ್ ಬಿ 6,000. ಅದು ಒಂದು ಎಂಟ್ರಿ ತೊಗೊಳ್ಳಿ ಫಸ್ಟ್. ಶೆಡ್ಯೂಲ್ 5. So other liabilities and provisions. Provision for income tax 16,000 ಇದೆ, ಅದರಲ್ಲಿ ಲೆಸ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ 10,000. ಸೊ ಡಿಫರೆನ್ಸ್ ಅಮೌಂಟ್ ಈಸ್ 6,000. ಇದು ಒಂದು ಎಂಟ್ರಿ. ಅದಾದ ನಂತರ ಶೆಡ್ಯೂಲ್ 5 ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಇದೆ ನೋಡಿ, ಇಲ್ಲಿದೆ ನೋಡಿ ಶೆಡ್ಯೂಲ್ 5 ಎಂಟ್ರಿ ಯಾವುದದು, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸಿಯಲ್ಲಿ ಒಂದ್ಸಲ ಎಂಟ್ರಿ ಬಂದಿದೆ, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಶೆಡ್ಯೂಲ್ 5ಅಲ್ಲಿ ಕೂಡ ಎಂಟ್ರಿ ಬರುತ್ತೆ. ದಟ್ ಈಸ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ರಿಬೇಟ್ ಆನ್ bills discounted 6,000. So total of other liabilities and provisions is 12,000. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. Now total it. Four plus 2 6,000. 5 plus 4 9 plus 1 10. 4 plus 2 6 plus 1 7 and here 2. 27,06,000 ಆಗುತ್ತೆ. ಸೊ ಇದು ಟೋಟಲ್ ಆಫ್ ಲಯಬಿಲಿಟೀಸ್. ಸೊ ಸೇಮ್ ಅಮೌಂಟು ಅಸೆಟ್ಸಲ್ಲೂ ಕೂಡ ಬರಬೇಕು ಈಗ. ಸೊ ಫಸ್ಟ್ ಎಂಟ್ರಿ ಆಫ್ ಅಸೆಟ್ಸ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI, ಶೆಡ್ಯೂಲ್ ನಂಬರ್ 6. ಎರಡು ಎಂಟ್ರೀಸ್ ಬರುತ್ತೆ ಅದರಲ್ಲಿ, ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ವಿತ್ RBI 30,000 ಪ್ಲಸ್ 10,000 40,000. ಸೊ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀನಿ, ನೀವು ಅದಕ್ಕೆ ಶೆಡ್ಯೂಲ್ಸ್ ಪ್ರಿಪೇರ್ ಮಾಡ್ಕೊತ ಹೋಗಿ. ನಾನು ನಿಮಗೆ ನೋಟ್ಸಲ್ಲಿ ಕಳಿಸ್ಬೇಕಾದ್ರೆ ವಿತ್ ಶೆಡ್ಯೂಲ್ಸ್ ಕಳಿಸ್ಕೊಡ್ತೀನಿ. ಸೊ 40,000 ಟೋಟಲ್ ಯಾವುದ್ಯಾವುದು, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ವಿತ್ RBI 10,000. ನೆಕ್ಸ್ಟ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್. ಸೊ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಎಂಟ್ರಿ ಯಾವುದು, ಶೆಡ್ಯೂಲ್ ನಂಬರ್ 7. ಹಿಯರ್ ಇಟ್ ಈಸ್ ಬ್ಯಾಲೆನ್ಸ್ ವಿತ್ ಸೆಂಟ್ರಲ್ ಬ್ಯಾಂಕ್ 36,000. ಇನ್ನೊಂದು ಎಂಟ್ರಿ ಅದರಲ್ಲಿ ಬರೋದು ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸಸ್ 26,000. 36 ಪ್ಲಸ್ 26 62,000. ಸೊ ಶೆಡ್ಯೂಲ್ 7 ಈಸ್ 62,000. ನೆಕ್ಸ್ಟ್ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ ಎಂಟ್ರಿ ಹಿಯರ್ ಇಟ್ ಈಸ್ ಇನ್ವೆಸ್ಟ್ಮೆಂಟ್ಸ್ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 3,60,000. ಒಂದೇ ಎಂಟ್ರಿ ಇದೆ, ಬೇರೆ ಯಾವುದೂ ಇಲ್ಲ. ಸೊ 3,60,000. ನೆಕ್ಸ್ಟ್ ಅಡ್ವಾನ್ಸಸ್. ಅಡ್ವಾನ್ಸಸ್ ಅಂದರೆ ಇಲ್ಲಿ ನಾನು ಹೇಳಿದೆ ನೋಡಿ, ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಇದೆ ಅಲ್ವಾ, ಇದು 15,36,000 ಒಂದು. ಅದರ ಜೊತೆಗೆ ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಇದು ಕೂಡ ಬರುತ್ತೆ. 15 ಪ್ಲಸ್ 6 ಇಟ್ಸ್ 21,30,000. ಟೋಟಲ್ ಮಾಡಿಕೊಂಡ್ರೆ 21,30,000 ಆಗುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಏನೇನಿದೆ, ದೇರ್ ಆರ್ 2 ಟೈಪ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರಿಮೈಸಸ್ ಆ್ಯಂಡ್ ಫರ್ನಿಚರ್. ಪ್ರಿಮೈಸಸ್ 72,000 ಆ್ಯಂಡ್ ಫರ್ನಿಚರ್ ಈಸ್ 14,000. ಟೋಟಲ್ 86,000. ನೆಕ್ಸ್ಟ್ ಅದರ್ ಅಸೆಟ್ಸ್. ಅದರ್ ಅಸೆಟ್ಸಲ್ಲಿ ಒಂದು ಎಂಟ್ರಿ ಬರುತ್ತೆ ಯಾವುದು, ಇಲ್ಲಿದೆ ನೋಡಿ, ಶೆಡ್ಯೂಲ್ ನಂಬರ್ 11 ಅಂತ ಹಾಕ್ಕೊಂಡಿದ್ವಲ್ಲ ಆಗಲೇ, ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ಸ್ 28,000. ಇದು ಅದರ್ ಅಸೆಟ್ಸ್.
Now total it. So 8 plus 6 14 plus 2 16, 3 8 11, 11 3 14, 14 plus 6 20, 26 30, 3 plus 1 4, 4 plus 3 7, and it is 2, 27 lakh 6,000. ಸೇಮ್ ಅಮೌಂಟ್ ಬಂದಿದೆ. ನೆಕ್ಸ್ಟ್ ಕಾಂಟಿಂಜೆಂಟ್ ಲಯಬಿಲಿಟೀಸ್ ಶೆಡ್ಯೂಲ್ 12 ಅಲ್ಲಿ ಲಾಸ್ಟ್ 2 ಎಂಟ್ರೀಸ್ ಬರುತ್ತೆ. 80,000 ಪ್ಲಸ್ 1 ಲ್ಯಾಕ್, ಬಿಲ್ಸ್ ಫಾರ್ ಕಲೆಕ್ಷನ್ 80,000, acceptances and endorsements 1 lakh, total is 1,80,000. So this is balance sheet. ಸೊ ಈ ಥರ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಕೋಬೇಕು. ಶೆಡ್ಯೂಲ್ ಫಾರ್ಮ್ಯಾಟ್ ಹಾಕೊಳ್ಳಿ, ಅದಾದ ನಂತರ ಶೆಡ್ಯೂಲ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗಿ. ಅದೇ ಥರ ಬ್ಯಾಲೆನ್ಸ್ ಶೀಟ್ ಕೂಡ ಫಾರ್ಮ್ಯಾಟ್ ಹಾಕಿ ನಂತರ ಶೆಡ್ಯೂಲ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವೀಡಿಯೋ ಸೆಷನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.